ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನೋ ನಿಮ್ಮ ಅಭಿಪ್ರಾಯ ಹುಡುಗನ ಬಗ್ಗೆ? ನನಗೇನೋ ಓಕೆ ಅನ್ನಿಸ್ತು. ಓಕೆನೆ, ಬಟ್ ವಯಸ್ಸು ತುಂಬಾನೇ ಕಮ್ಮಿ ಆಗೋಯ್ತಲ್ಲ. ಪ್ಲೀಸ್ ಭೂಮಿಕಾ, ಮತ್ತೆ ನೀವು ಏಜ್ ಫ್ಯಾಕ್ಟ್ರೆಲ್ಲ ಮಾತಾಡಬೇಡಿ. ನಾವು ಅಷ್ಟೊಂದು ಮಾತಾಡಿದ್ವಲ್ಲ, ಇಗ್ನೋರ್ ಮಾಡ್ರಿ. ಈಗ ನಮ್ಮ ದೇಶದಲ್ಲಿ ನೋಡಿ, ಎಷ್ಟೋ ಜನ ಸೆಲೆಬ್ರಿಟೀಸು ತಮ್ಮ ವಯಸ್ಸಿನ ಹೆಚ್ಚಿನ ವಯಸ್ಸಿನ ಹೆಣ್ಮಕ್ಳನ್ನ ಮದುವೆ ಆಗಿಲ್ವಾ? ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ. ಬಿಟ್ಟಾಕ್ರಿ ಅದನ್ನೆಲ್ಲ, ಅದೆಲ್ಲ ದೊಡ್ಡ ವಿಷಯನೇ ಇಲ್ಲ. ನೀವು ಒಬ್ಬ ಟೀಚರ್ ಆಗಿ ಏನ್ರಿ ಹಿಂಗೆಲ್ಲ ಮಾತಾಡ್ತೀರಾ? ಟೀಚರ್ ಅನ್ನೋದೇನು ಬಂತು? ಸಹಜವಾಗಿ ಅನ್ಸತ್ತಲ್ಲ, ಅದಕ್ಕೆ ಹೇಳ್ದೆ. ಕಾಮನ್ ಆಗಿದೆಲ್ಲ ನಡೆಯಲ್ಲ. ಸರಿ, ವಜ್ರನೂ ಕಾಮನ್ ಆಗಿ ಸಿಗಲ್ಲ, ಅಪರೂಪ ಅಲ್ವಾ? ಹಾಗಂತ ಬಿಸಾಕ್ತೀವ? ಪಾಯಿಂಟ್. ಅಪರೂಪ ಅಂದಮೇಲೆ ಅದರಲ್ಲಿ ಏನೋ ಒಂದು ವಿಶಿಷ್ಟ ಇದ್ದೇ ಇರುತ್ತೆ. ಅವರಿಬ್ರು ಕಾಂಬಿನೇಷನ್ ನೋಡಿದ್ರೆ ಏನೋ ಒಂಥರ ಬ್ಯೂಟಿ ಅನ್ಸುತ್ತೆ. ಇಷ್ಟಕ್ಕೂ ಹುಡುಗ ಓಕೆ ಆಗ್ಬೇಕಾಗಿರೋದು ನಮಗಲ್ಲ, ಮಲ್ಲಿಗೆ. ಅವಳು ವೇವ್ ಲೆಂತ್ಗೆ ಅವನು ಶೂಟ್ ಆಗ್ತಾನ, ಜೀವನ ಪೂರ್ತಿ ಅವಳನ್ನ ಚೆನ್ನಾಗಿ ಪಾಳಿಸ್ತಾನ, ಅದನ್ನೆಲ್ಲ ಅವಳು ಡಿಸೈಡ್ ಮಾಡಬೇಕು. ಅವಳು ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು, ಅಷ್ಟೇ ತಾನು ನಾವು ಬಯಸೋದು. ಹಾ, ಅದೇ ಬೇಕಿರೋದಾದ್ರೆ ದಯವಿಟ್ಟು ರೀ, ನಿಮ್ಮ ಮತ್ತೆ ಏಜ್ ಗೀಜ್ ಅಂತೆಲ್ಲ ಮಾತಾಡಬೇಡಿ. ಪಾಪ ಹುಡುಗನಿಗೆ ಮಲ್ಲಿಗಿಂತ ಏನೊಂದು 4 ವರ್ಷ ಕಡಿಮೆ ಇರ್ಬೋದಪ್ಪ. ನೀವು ಈ 3-4 ವರ್ಷದ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡಿ. ಮುಂದೆ ಅವ್ರು 30 ವರ್ಷನೋ 40 ವರ್ಷನೋ ಒಟ್ಟಿಗೆ ಸಂಸಾರ ಮಾಡ್ತಾರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ರಿ. ಆ್ಯಕ್ಚುಲಿ ಓಕೆ ಮಾಡಬೇಕಾಗಿರೋದು ಮಲ್ಲಿ. ನನಗೇನೋ ಮಲ್ಲಿಗೆ ಆ ಹುಡುಗ ಇಷ್ಟ ಆಗಿದ್ದಾನೆ ಅಂತ ಅನಿಸುತ್ತೆ. ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ ಲವ್ ಇದೆ ಅಂತ ಅನಿಸುತ್ತೆ. ನಿಮ್ಗೆ ಯಾಕೆ ಹಾಗನ್ನಿಸ್ತು? ನನಗಂತೂ ಹಾಗನ್ನಿಸ್ಲಿಲ್ಲ. ನೀವು ಆ ಆ್ಯಂಗಲಲ್ಲಿ ಅನಲೈಸೇ ಮಾಡಿಲ್ಲ, ನಾನು ಆ ದೃಷ್ಟಿಲಿ ನೋಡಿದ್ದೀನಿ, ಹಾಗಾಗಿ ನಂಗೆ ಅನ್ನಿಸ್ತಾ ಇದೆ. ಮಲ್ಲಿನೇ ಕೇಳ್ಬೇಡ ಅವಳ ಮನಸ್ಸಲ್ಲಿ ಏನಿದೆ ಅಂತ. ಕರ್ಕೊಂಡ್ಬಿಡಿ. ಹೇಳಿ ಬಾವ್ನವ್ರೆ, ಏನು ವಿಷಯ? ಸುನಿಲ್ ವಿಷಯದಲ್ಲಿ ನಿನ್ನಿಂದ ಒಂದು ಕ್ಲಾರಿಟಿ ಬೇಕಿತ್ತಮ್ಮ. ಕ್ಲಾರಿಟಿ ಅಲ್ಲ, ಕನ್ಫರ್ಮೇಶನ್. ಹಾಂ, ಸಾರಿ, ಕನ್ಫರ್ಮೇಷನ್. ಏನು ಕನ್ಫರ್ಮೇಷನು? ಅದೇ ಸುನಿಲ್ ಬಗ್ಗೆ ನಿನ್ನ ಅಭಿಪ್ರಾಯ ಏನು, ನಿನಗೇನು ಅನ್ಸುತ್ತೆ ಅದ್ರ ಬಗ್ಗೆ. ನಾನು ಅವತ್ತೇ ಹೇಳಿದ್ನಲ್ಲ ಅಕ್ಕರೆ, ಏನು ಸ್ಪೆಷಲ್ ಫೀಲಿಂಗ್ ಅಂತ ಏನೂ ಇಲ್ಲ. ನಿಮ್ಗಳ ನಿರ್ಧಾರನೇ ನನ್ನ ನಿರ್ಧಾರ. ಮಲ್ಲಿ, ನಮ್ಮ ನಿರ್ಧಾರನ ಹಾಗೆಲ್ಲ ನಿನ್ ಮೇಲೆ ಹೇರೋದಕ್ಕಾಗಲ್ಲ. ನೋಡಮ್ಮ ಮಲ್ಲಿ, ನಮ್ಮ ಊಟ ನಾವೇ ಮಾಡ್ಬೇಕಲ್ವಾ? ಈಗ ನನಗೇನೋ ಜಾಮೂನ್ ಇಷ್ಟ ಅಂತ ಅದನ್ನೇ ತಂದು ನಿನಗೂ ಹಾಕಕ್ಕಾಗಲ್ಲ ಅಲ್ವಾ? ನಂಗೆ ಜಾಮೂನ್ ಇಷ್ಟ. ಹಾ, ಅವ್ರು ಹೇಳೋ ಮೀನಿಂಗ್ ಏನಂದ್ರೆ, ಈಗ ನಮ್ಮಿಬ್ರಿಗೂ ಚಾಕ್ಲೇಟ್ ಫ್ಲೇವರು, ಬಟರ್ ಸ್ಕಾಚ್ ಫ್ಲೇವರ್ ಇಷ್ಟ ಐಸ್ ಕ್ರೀಮಲ್ಲಿ, ಆದರೆ ನಿನಗೆ ಗಡ್ಬಡಿ ಇಷ್ಟ. ಅದನ್ನ ಹೇಳಕ್ ಬರ್ತಿದ್ದಾರೆ. ಹಾಂ, ನಾನು ಎಕ್ಸಾಂಪಲ್ ಕೊಟ್ಟಿದ್ದು ಅಷ್ಟೇ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳು, ಖಂಡಿತ ನಾವು ನಿನ್ನ ಜಡ್ಜ್ ಮಾಡಲ್ಲ. ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಅವನ್ ಇಷ್ಟ ಅಂತೇನಿಲ್ಲ, ಆದರೆ ಅವನ ಜೊತೆ ಇದ್ದಾಗ ಖುಷಿಯಾಗಿರ್ತೀನಿ. ನಾನು ನಿಮ್ಮ ಜೊತೆ ಹೇಗೆ ಎಲ್ಲ ವಿಷಯಗಳನ್ನು ಹೇಳ್ಕೊಳ್ತೀನೋ ಹಾಗೇನೆ ಅವನ ಜೊತೆನೂ ಎಲ್ಲ ವಿಷಯಗಳನ್ನು ಹೇಳ್ಕೋಬೋದು ಅಂತ ಅನ್ಸುತ್ತೆ.